ಒಂದು ಸ್ವಲ್ಪ ಇನ್ನೂ ಓದುವಂಥ ಹವ್ಯಾಸ ಬೆಳಿಬೇಕಾಗೈತಿ, ತಿಳ್ಕೊಳ್ಳುವಂಥದ್ದು. ನಾವು ನಮ್ಮಲ್ಲಿ ಎಜುಕೇಷನ್ ಮಟ್ಟವನ್ನು ಹೈರ್ ಮಾಡಬೇಕಾಗಿದೆ ಅಂತ ಇಷ್ಟು ಹೇಳ್ಬೋದಾಗಿದೆ. ಅಂದರೆ ನಾವು ಆ ಮಟ್ಟಕ್ಕಿಲ್ಲ ಅಂದಾಗ ನಮಗೆ ಅರ್ಥ ಆಗಲಿಕ್ಕಿಲ್ಲ. ಯಾಕಂದ್ರೆ ಸೂರ್ಯನಿಗೆ ಉಗುಳಿದಂಗೆ ಆಗ್ತದೆ ಅಂತ, ನಮ್ಮ ಮೇಲೆ ಬೀಳುವಂಥದ್ದು. ಹಾಗೆ ಶ್ಯಾಮ್ ಪಿತ್ರೊಳ ನೀವು ಯಾರು ಗೆಲ್ತಿರೋ ಸೋಲ್ತಿರೋ ಅವ್ರ ತಲೆಯಲ್ಲಿಲ್ಲ. ಅವ್ರ ತಲೆಯಲ್ಲಿ ಇರುವುದೇನಪ್ಪ ಅಂತಂದ್ರೆ ಇವ್ರ ಗತಿ ಹೋಗ್ತಾರೆ ಅನಿಸಿರ್ಬೋದು, ಮತ್ತೂ ಆಗಿರ್ಬೋದು, ಇಲ್ಲ ಅಂತಲ್ಲ, ಅನಾಲಿಸಿಸ್ ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಅನೇಕ ಜನಾಂಗೀಯ ತಜ್ಞರು ಈ ದಿಶೆಯಲ್ಲಿ ವಿಚಾರ ಮಾಡಿದ್ದಾರೆ. ಹೌದು, ಉತ್ತರ ಭಾರತದ ಕೆಲವೊಂದು ಏರಿಯಾಗಳಲ್ಲೇ ಮಂಗೋಲಿಯನ್ ಪ್ರಭಾವ ಕಂಡು ಬರ್ತದೆ ರೀ ಅಂತ ಹೇಳುವಂಥದ್ದು ನಾವು ದಾಖಲೆ ನೋಡ್ತಾ ಇದ್ವಿ, ವಿಶ್ಲೇಷಣೆ ಮಾಡಿದ್ದಾರೆ. ಅದೇ ಕಾಲಕ್ಕೆ ಬಿಳಿಯರ ಇಲ್ಲಿ ನಾವು ಇರಾನಿ ನೋಡಿದರೆ ಇರಾನಿ ಮತ್ತು ಈ ಹಿಮಾಲಯ ಪರ್ವತದ ಸುತ್ತಮುತ್ತಲಿನ ಜನಾಂಗನ ಅಭ್ಯಾಸ ಮಾಡಿದಾಗ ಅವ್ರು ಎಷ್ಟು ಕೆಂಪಗ ನೆಟ್ಟಗೆ ಮೂಗ ಆರ್ಯನ್ಸ್ ಅಂತ ಕರಿತೀವಿ ನಾವು. ಆರ್ಯನ್ಸ್ ಹೊರಗಿಂದ ಬಂದವರು ಅಂತ ನಾವು ವಾದ ಮಾಡ್ತೀವಿ, ಅದು ಆರ್ಯನ್ಸ್ ಆಗಿ ಕೌಂಟ್ ಮಾಡ್ತಾ ಇರ್ತೀವಿ. ಮುಂದೆ ಅದೇ ಕಾಲಕ್ಕೆ ದಕ್ಷಿಣಕ್ಕೆ ಬಂದಾಗ ಸ್ವಲ್ಪ ಕುಳ್ಳಗ, ಗುಂಗುರು ಕೂದಲ, ಡೊಣ್ಣ ಮೂಗ, ಕಪ್ಪಗ, ಸಾಧಕ ಅಂತ ಬಂದ್ವಿ. ದ್ರವಿಡರ್ ಅಂತ ಹೇಳಿದ್ವಿ ನಾವು ಅವರಿಗೆ. ಆ ದ್ರವಿಡರಿಗೆ ಮತ್ತು ಆಫ್ರಿಕನ್ ಜನರಿಗೆ ಹೋಲಿಕೆಗಳಿದ್ದಾವೆ. ಆರ್ಯನ್ಸ್ಗೆ ಮತ್ತು ಅದೇ ಕಾಲಕ್ಕೆ ಈ ಒಂದು ಏನೋ ಯುರೋಪಿಯನ್ ಖಂಡದ ದೇಶಗಳ ಜನಾಂಗಕ್ಕೆ ಹೋಲಿಕೆಗಳಿದ್ದಾವೆ. ಮುಂದೆ ಆಸ್ಟ್ರೇಲಿಯಾದ ಜನರಿಗೆ ಮತ್ತು ರೆಡ್ ಇಂಡಿಯನ್ಸ್ ನೀವು ಕೇಳಿರ್ಬೋದು ಶಬ್ದ. ಈ ರೆಡ್ ಇಂಡಿಯನ್ಸ್ ಸ್ಪಷ್ಟವಾಗಿ ಹೋದ ತಕ್ಷಣ ದಕ್ಷಿಣ ಇದಕ್ಕೆ ಹೋಗಿಬಿಟ್ಟ, ಯಾವುದು ನಮ್ಮ ಕೊಲಂಬಸ್, ಕೊಲಂಬದಿಂದ ಇದು ಕೊಲಂಬಿಗೆ ಹೋಗ್ತಾರೆ ತಲುಪ್ತಾನೆ ಅವನು. ಆ ಒಂದು ಯಾವುದಪ್ಪ ಅಂದ್ರೆ ಸ್ಪೇನಿಂದ ಬಿಟ್ಟು ಇದು ಕೊಲಂಬಿಯಾಗೆ ಹೋಗಿ ಮುಡ್ತಾನೆ. ಅಲ್ಲಿ ಹೋದ ತಕ್ಷಣ ನೋಡ್ತಾನೆ, ಅಲ್ಲಿ ಎತ್ತರ ಜನ ನೆಟ್ಟಿಗೆ ಹೋಗಿ ನೋಡಿ, ದೀಸ್ ಆರ್ ರೆಡ್ ಇಂಡಿಯನ್ಸ್, those told to us black Indians, but they are the beautiful red Indians ಅಂದ. ಅಲ್ಲಿ ನಾವು ಪಾಪದು ಅವ್ನು ಹೋಗಿದ್ದ ಇಂಡಿಯಾಕ್ಕೆ ಹೋಗಿದ್ದು ಕೂಡ ನಾವು ಮತ್ತು ಕೂಡ ಹೆಸರು ಅಂದ್ರೆ ಹಂಗೆ ಉಳಿದು ಬಿಡ್ತೀವಿ ಅದು ರೆಡ್ ಇಂಡಿಯನ್ಸ್ ಅಂತ ಹೇಳಿ. ಅದು ಇಂಡಿಯಾನ ಅವ್ರು ನೋಡಿರಲಿಲ್ಲ ಆ ಸಂದರ್ಭದಲ್ಲೇ. ಇವರು ಇಂಡಿಯಾಗೆ ಬರ್ತಾ ಇದ್ದಾರೆ. ಕೊಲಂಬೋ ನಮ್ಮ ಯಾರು ಅವ್ರಿಗೆ ಪೂರ್ವದಲ್ಲಿ ಬರ್ತಿರೋದು ಕೊಲಂಬಸ್ ಅಲ್ಲಪ್ಪ, ಇನ್ನೊಬ್ಬ ಬರ್ತಾನೆ, ಸ್ವಲ್ಪ ನೆನಪು ಆಗ್ತಾ ಇಲ್ಲ ನನಗೆ. ಅವ್ರದಿಂದ ರೆಡ್ ಇಂಡಿಯನ್ಸ್ ಕರೆದ್ರು. ಸೊ ಇವೆಲ್ಲ ಯಾಕಪ್ಪ ಅಂತ ಹೇಳ್ತಾ ಇದ್ದೀನಿ ಮಾತೇನಂತಂದ್ರೆ, ಇದು ಜನಾಂಗವನ್ನು ಅಭ್ಯಾಸ ಮಾಡುವಂಥ ಒಂದು ವಿಚಾರದಂಥ ಜನ ಅವರು ಇವ್ರು ರಾಜಕೀಯದ ಬಗ್ಗೆ ತೆರಿಗೆ ಕೆಡಿಸ್ಕೊಳ್ಳೋದಿಲ್ಲ. ಕೊನೆಗೆ ಅನಿಸ್ತವ್ರು ಇದೇನು ಬೇಡಪ್ಪ, ಪಾಪ ನನ್ನಿಂದ ಇವ್ರಿಗೆ ಯಾಕೆ ತೊಂದರೆ, ನಾನು ಪೋಸ್ಟ್ ಬಿಟ್ಟುಬಿಟ್ರೆ ಒಣ ನಿಗ್ಗರಿ ಬೇಡಪ್ಪ ಅಂತೇಳಿ ಹಂಚಿ ಪಾಪ ತನ್ನ ಸ್ವಾಭಿಮಾನಕ್ಕೆ ಹಂಚೆ. ಮತ್ತು ಇವರು ಕಾಂಗ್ರೆಸ್ಸಿಗರು ಯಾರೂ ಅವ್ನ ಪರವಾಗಿ ಮಾತಾಡಲಿಲ್ಲ, ಮೌನ ಆಗಿಬಿಟ್ರು. ಮತ್ತು ಅದು ಅವ್ರಿಗೆ ಅಪಮಾನದಂಗೆ ಆಯ್ತು ಮನುಷ್ಯಗೆ. ಎಲ್ಲ ಮಂದಿ ರಾಜಕಾರಣ ಹಿಂಗಪ್ಪ, ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ, ತಮ್ಮ ಲಾಭ ಹೋಗಿದ್ರೆ ಪಿತ್ರೋಡ ದೊಡ್ಡ ವ್ಯಕ್ತಿ ಅಂತಾರೆ, ತಮ್ಮ ಲಾಭ ಕಾಲಕ್ಕೆ ಕಾಲ ಹಾಕಿ ತುಳಿತಾರೆ ಬ್ಯಾಡ ಸವಾಸ ಅಂತೇಳಿ ರಾಜೀನಾಮೆ ಕೊಟ್ಟ. ಓಕೆ ಓಕೆ ಸರಿ. ಹಾಗಾದರೆ ಇಲ್ಲಿ ಬಿ ಜೆ ಪಿಯವರು ಕೇವಲ ಒಂದು ವಿವಾದವನ್ನು ಸಾಮಾನ್ಯ ಹೇಳಿಕೆನ ವಿವಾದವನ್ನಾಗಿ ತಿರುಗಿಸಿದ್ದಾರೆ ಅಂತ ಹೇಳ್ತೀರಾ? ನಾವು ಅಷ್ಟು ಮಾತ್ರ ಹೇಳ್ಬೋದು ಎಲೆಕ್ಷನ್ ಸಲುವಾಗಿ, ಇದಕ್ಕೆ ಮತ್ತೆ ಹೇಳಲಿಕ್ಕೆ ಸಾಧ್ಯ. ಅದು ಸುಳ್ಳು ಪ್ರೂವ್ ಮಾಡಲಿ ಅವರು. ಹೌದು ಬಾ ಇವ್ರ ಪ್ರಭಾವ ಇವ್ರ ಮೇಲೆ ಆಗಿಲ್ಲ ಅಂತೇಳಿ ಪ್ರೂವ್ ಮಾಡಲಿ. ನೋಡ್ರಿ, ಭಾರತೀಯರು ಅಂತಂದ್ರೆ ಪ್ಯೂರ್ ಆಗಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರು ಅಂತಲ್ಲ, ಹೊರಗಿಂದ ಬಂದ್ರೆ ಸಾಕಷ್ಟು ಜನ ಇದ್ದಾರೆ. ಇರಾನಿಯನ್ಸ್ ಬಂದಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. ಮುಂದೆ ಇವ್ರು ಬಂದು ಅಟ್ಯಾಕ್ ಮಾಡಿದಾರ ಮೇಲೆ ಯಾರು ಗ್ರೀಕರು ಬಂದು ನಮ್ಮಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಇತಿಹಾಸದಲ್ಲೇ. ಅಲೆಕ್ಸಾಂಡರ್ ಯಾರು? ಹೂ ಇಸ್ ದಟ್ ಅಲೆಕ್ಸಾಂಡರ್? ಅವು ಬಂದ ಮೇಲೆ ಅಟ್ಯಾಕ್ ಮಾಡಿದ. ನಮ್ಮ ಇದು ಸಿಂಧೂಲ್ ಇದ್ದ ಒಳಸಲ ಬಂದ ಪೌರಸನ್ನ ತನ್ನ ಅಂಡರ್ದಾಗ ತೊಗೊಂಡ. ಆ ಸಂದರ್ಭದಲ್ಲಿ ಏನು ಘಟನೆ ಆಗಿದೆ ಯಾರಿಗೆ ಗೊತ್ತ್ರಿ? ನಮ್ಮಲ್ಲಿ ಪೋರ್ಚುಗೀಸರು ಬಂದರು. ಇವತ್ತು ಗೋವಾಕ್ಕೆ ಹೋದ್ರೆ ಪೋರ್ಚುಗೀಸರ ಪ್ರಭಾವ ಮೇಲೆ ಕಾಣ್ತದೆ. ಇವತ್ತು ಎಷ್ಟು ಸುಂದರಿ ಇರೋದ್ರೆ ಗೋವಾದಲ್ಲಿ, ಸುಂದರ ಇಬ್ಬರು ಅದಾರ. ಅವ್ರ ಪ್ರಭಾವ ಪೋರ್ಚುಗೀಸರದು ಮತ್ತು ಜನಾಂಗಿ ಅಲ್ಲ ಇರಲಿ ಅದು. ಅಂದರೆ ಇಸ್ಲಾಂ ನಮ್ಮಲ್ಲಿ ಅಟ್ಯಾಕ್ ಮಾಡಿದ್ದು, ಅವ್ರ ಪ್ರಭಾವ ನಮ್ಮ ಮೇಲೆ ಕೊಂಡು ನಮ್ಮ ಗುಡಿಗಳ ಮೇಲೆ ಮತ್ತು ಇದ್ರ ಮೇಲೆ ಗುಂಬಸ್ಗಳ ಮೇಲೆ ಒಬ್ಬರ ಮೇಲೆ ಪ್ರಭಾವ ಆಗೋದು ರೀ. ಅದನ್ನು ಈ ಸಂದರ್ಭದಲ್ಲೇ ನಮಗೆ ಬೇಕಾದಾಗ ಯೂಸ್ ಮಾಡಿಕೊಳ್ಳೋದು, ಅದು ರಾಜಕೀಯ ಚಾಕಚಕ್ಯತೆ ಹೋಡ್ ತೋರಿಸಲ್ವಾಗಿ ಅಷ್ಟೇ. ಆದರೆ ವಾಸ್ತವವನ್ನು